ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ಕಿಚ್ಚು ತಣ್ಣಗಾಗುತ್ತೆ, ನಾಳೆ ತಣ್ಣಗಾಗುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ. ಬಿಟ್ರೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತದೆ, ಒತ್ಕೊಂಡು ಉರಿತಾ ಇದೆ ಮುಸ್ಲಿಮರ ಆಕ್ರೋಶ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಎರಡು ಬಣ ಆಗಿದೆ, ಮುಸ್ಲಿಮರ ಎರಡು ಬಣ ಆಗಿದೆ. ಒಬ್ರು ಸಮರ್ಥನೆ ಮಾಡಿಕೊಂಡ್ರೆ ಮತ್ತೊಬ್ರು ಎತ್ತಿ ಕಟ್ಟುವಂತ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ನೋಡಿದ್ವಲ್ಲ ನಿನ್ನೆ ಏನಾಯ್ತು, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ, ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಏನಾಯ್ತು ಅನ್ನುವಂಥದ್ದನ್ನು. ಬೈ ಎಲೆಕ್ಷನ್ ಕಿಚ್ಚು ಇದು. ಜಬ್ಬಾರ್ ನಸೀರ್ ವಿರುದ್ಧದ ಕ್ರಮಕ್ಕೆ ಮತ್ತೊಂದು ಮುಸ್ಲಿಂ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಮುಸ್ಲಿಂ ನಾಯಕರು, ಅನ್ಯಾಯ ಮಾಡಿಬಿಟ್ರು ಅಂತ ಸಿಡಿದೆದ್ದಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರಂತೆ ಹೈಕಮಾಂಡ್ ನಾಯಕರು. ಸಾಂಪ್ರದಾಯಿಕ ಮತ ಬ್ಯಾಂಕ್ ವಿಭಜನೆ ಆತಂಕ, ಸಿಎಂ ಬಳಿ ವರದಿಯನ್ನ ಕೇಳಿರುವಂಥದ್ದು ಕೆಸಿ ವೇಣುಗೋಪಾಲ್. ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವರದಿಯನ್ನ ಕೇಳಿದಾರಂತೆ. ಈಗಾಗಲೇ ಕೆಸಿವಿಗೆ ಜಮೀರ್ ಟೀಮ್ ದೂರನ್ನ ಕೊಟ್ಟಿದೆ. ಹೀಗಾಗಿ ಸಿಎಂ ಬಳಿ ವರದಿಯನ್ನ ಕೇಳಿರುವಂಥದ್ದು ವೇಣುಗೋಪಾಲ್. ವರದಿ ಪಡೆದು ರಾಹುಲ್ ಗಾಂಧಿ ಗಮನಕ್ಕೆ ತರಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ರಿಜ್ವಾನ್ ಟೀಮ್ ಬಗ್ಗೆಯೂ ಕೂಡ ದೂರನ್ನ ಕೊಟ್ಟಿರುವಂಥದ್ದು ಜಮೀರ್ ಟೀಮ್. ಪಕ್ಷದ ಕಚೇರಿಯಲ್ಲಿ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ಟ ಬಗ್ಗೆ ದೂರನ್ನ ಕೊಟ್ಟಿದ್ದಾರಂತೆ. ಕೆಸಿವಿ ವರದಿ ಕೇಳಿದ ಬೆನ್ನಲ್ಲೇ ಸಿಎಂ ಭೇಟಿಯಾಗಿರುವಂಥದ್ದು ರಿಜ್ವಾನ್ ಟೀಮ್. ಧರ್ಮ ಗುರುಗಳ ಸುದ್ದಿಗೋಷ್ಠಿ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಸುದ್ದಿಗೋಷ್ಠಿ ಹಿಂದಿನ ರೂವಾರಿ ಯಾರು ಅಂತ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಸುದ್ದಿಗೋಷ್ಠಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ಇಲ್ಲಿ ಹೈಕಮಾಂಡ್ ಗಮನಕ್ಕೆ ತರದಲ್ಲೇ ಇವ್ರು ಯಾರನ್ನೂ ಅಮಾನತು ಮಾಡಿರುವಂಥದ್ದಲ್ಲ, ಅಥವಾ ಅವರಿಂದ ರಾಜೀನಾಮೆ ಪಡ್ಕೊಂಡಿರುವಂಥದ್ದಲ್ಲ. ಹೈಕಮಾಂಡ್ಗೆ ಇಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ವರದಿಯನ್ನು ಕೊಡಲಾಗಿದೆ. ಮುಂಚೆನೇ ಇವರನ್ನ ಕಿತ್ತಾಕುವಂಥ ಟೈಮ್ನಲ್ಲಿ ಯಾರು ಏನೇನು ಮಾಡಿದ್ದಾರೆ, ಪಕ್ಷದ ಕ್ಯಾಂಡಿಡೇಟ್ ಸೋಲಿಸುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಕುತಂತ್ರ ಮಾಡಿದ್ದಾರೆ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆ ಕಾರಣಕ್ಕೋಸ್ಕರನೇ ಹೈಕಮಾಂಡ್ ಸೂಚನೆ ಮೇರೆಗೆನೆ ಇಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನ ಅವತ್ತೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಯಾಕೆಂದ್ರೆ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತೇ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ನಾಯಕರೇ ಮಾತನಾಡ್ತಾ ಇದ್ದಾರೆ. ಒಂದು ಗುಂಪು ಕೈಗೊಂಡಿರುವಂಥ ನಿರ್ಧಾರದ ಪರವಾಗಿ ನಿಂತ್ಕೊಂಡಿದೆ, ಮತ್ತೊಂದು ಗುಂಪು ಅದರ ವಿರುದ್ಧ ಸೆಟೆದು ನಿಂತಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಮುಸ್ಲಿಮರ ಕಿಚ್ಚು ನಾಳೆ ಆರುತ್ತೆ, ಇವತ್ತು ತಣ್ಣಗಾಗುತ್ತೆ ಅನ್ನುವಂಥದ್ದು ನೋಡ್ತಾ ಇದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಇದು ಬಿಕ್ಕಟ್ಟು ಇಕ್ಕಟ್ಟನ್ನ ತಂದಿಟ್ಟಿದೆ ಅಂತ? ನಿಶ್ಚಿತವಾಗಿ ದಾವಣಗೆರೆಯ ಉಪಚುನಾವಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಮುಸ್ಲಿಂ ನಾಯಕರಲ್ಲಿ ಉಂಟಾಗಿರುವಂತಹ ಮತ ಇದೆಯಲ್ಲ, ಇದು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅನ್ಸ್ಕೊಂಡಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅಂಡ್ ಟೀಮ್ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಜಮೀರ್ ಅಹಮದ್ ಮತ್ತು ಅವರ ಸಹಚರರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿಡಿಮಿಡಿಗೊಂಡಿದ್ರು. ಈಗ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಹೈಕಮಾಂಡ್ ಅಂದ್ರೆ ವಾಸ್ತವ ಏನಿದೆ ಅನ್ನುವಂಥದ್ದನ್ನ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ಬರ ಟೀಮ್ ಕೂಡ ಒಂದಿಷ್ಟು ವರದಿಯನ್ನ ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ. ಪ್ರಮುಖವಾಗಿ ಗಮನಿಸಬೇಕು, ಕೆಸಿ ವೇಣುಗೋಪಾಲ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಾಂಪ್ರದಾಯಿಕ ಮತಗಳು ವಿಭಜನೆ ಆಗುವಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಕೂಡ ಈ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಮತ್ತು ಅವರ ಸಹಚರರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಏನು ಉಪಚುನಾವಣೆ ಆಯಿತು ಅದಾದ ನಂತರದಲ್ಲಿ ಹೈಕಮಾಂಡ್ ತೆಗೆದುಕೊಂಡ ಕ್ರಮದ ನಂತರದಲ್ಲಿ ಆಗಿರುವಂತಹ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕೆಸಿ ವೇಣುಗೋಪಾಲ್ ಅವರಿಗೆ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಜಮೀರ್ ಅಹಮದ್ ಅವರ ಜೊತೆಗೆ ಒಂದಿಷ್ಟು ಚರ್ಚೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಂದಲೂ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈಗ ವಾಸ್ತವಾಂಶ ಯಾವ ರೀತಿಯಾಗಿದೆ, ಜೊತೆಗೆ ಕರ್ನಾಟಕದಲ್ಲಿ ಮುಸ್ಲಿಮರು ಏನು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಆಗಿತ್ತು, ಆ ಒಂದು ಸಮುದಾಯದಲ್ಲಿ ಎದ್ದಿರುವಂತಹ ಭಿನ್ನಮತ ಏನು, ಜೊತೆಗೆ ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ, ಇದೆಲ್ಲದರ ಅಂಶಗಳನ್ನ ಆಧರಿಸಿ ಕೆಸಿ ವೇಣುಗೋಪಾಲ್ ಅವರು ವರದಿಯನ್ನು ಕೂಡ ಕೇಳಿದ್ದಾರೆ. ಇದು ಒಂದು ಭಾಗ ಆದರೆ, ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರ ಆಪ್ತರು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಅವರು ಧರ್ಮಗುರುಗಳನ್ನ ಪಕ್ಷದ ವಿರುದ್ಧ ಎತ್ತಿಕಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಈ ವಿಚಾರವಾಗಿಯೂ ಕೂಡ ಸುರ್ಜೇವಾಲಾ ಅವರು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದಾವಣಗೆರೆ ದಂಗಲ್ ಯಾವ ರೀತಿಯಾಗಿದೆ ಅಂತಂದ್ರೆ ಮುಸ್ಲಿಂ ನಾಯಕರ ನಡುವೆ ಯಾವ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಏರ್ಪಟ್ಟಿದೆ, ಆ ಒಂದು ಭಿನ್ನಾಭಿಪ್ರಾಯದ ಜೊತೆಗೆ ಹೈಕಮಾಂಡ್ ನಾಯಕರಲ್ಲಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನವಾಗಿ
ವಿಭಿನ್ನವಾಗಿರುವಂತಹ ನಿಲುವು ಇದ್ದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಕೆ.ಸಿ. ವೇಣುಗೋಪಾಲ್ ಅವರು ಜಮೀರ್ ಅಹಮದ್ ಅವರನ್ನ ಕೇರಳದ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಬಳಸಿಕೊಂಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಕೂಡ ನಾನು ಪಕ್ಷದ ಕೆಲಸವನ್ನ ಮಾಡಿದ್ದೇನೆ, ಆದರೆ ನಮ್ಮನ್ನೇ ಇಲ್ಲಿ ಪಕ್ಷ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳನ್ನ ಕೆಲವರು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಕೂಡ ಕೆ.ಸಿ. ವೇಣುಗೋಪಾಲ್ ಅವರ ಬಳಿ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೇಳಿದ್ದಾರೆ. ಇದು ಒಂದು ಹಾಗಾದ್ರೆ, ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಕೂಡ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ, ಜೊತೆಗೆ ಈಗ ಆಗ್ತಿರುವಂತಹ ಬೆಳವಣಿಗೆಗಳು ಇದನ್ನ ನಿಭಾಯಿಸೋದ್ರಲ್ಲಿ ಕಾಂಗ್ರೆಸ್ ತುಂಬಾ ಎಡವಟ್ಟನ್ನ ಮಾಡ್ಕೊಂಡ್ಬಿಡ್ತಾ ಅಂತ ಆರಂಭದಲ್ಲೇ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗೊತ್ತಿದ್ಕೊಂಡು ಕೂಡ ಎಲೆಕ್ಷನ್ ಆಗ್ಲಿ ಆಮೇಲೆ ಕ್ರಮ ಕೈಗೊಳ್ಳೋಣ ಅನ್ನುವಂಥದ್ದನ್ನ ತುಂಬಾ ಡ್ರ್ಯಾಗ್ ಮಾಡಿದ್ದೆ ಇಷ್ಟೊಂದು ಪ್ರಾಬ್ಲಮಿಗೆ ಕಾರಣ ಆಯ್ತಾ? ಅವತ್ತೇ ಏನಾದರೂ ಸ್ವಲ್ಪ ಎಂಟ್ರಿ ಆಗಿ ಸಮಾಧಾನ ಪಡಿಸಿದ್ರೆ, ಎಲ್ಲರನ್ನು ಬ್ಯಾಲೆನ್ಸ್ ಮಾಡಿದಿದ್ರೆ ಇಷ್ಟೊಂದು ಸಮಸ್ಯೆನೇ ಆಗ್ತಿರ್ಲಿಲ್ವೇನೋ? ಪೃಥ್ವಿ, ದಾವಣಗೆರೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ನಿಲುವುಗಳ ತೆಗೆದುಕೊಳ್ಳುವಂಥದ್ರಲ್ಲಿ ವಿಫಲ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಸರ್ಕಾರ ಅಧಿಕಾರದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಉಪಚುನಾವಣೆ ಎದುರಾದಂಥ ಸಂದರ್ಭದಲ್ಲಿ ಅದು ಪ್ರತಿಷ್ಠೆಯ ಕಣವು ಕೂಡ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರನ್ನ ಇವರು ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಿದ್ದಂಥ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರನ್ನ ಇವರು ಸರಿಯಾದ ರೀತಿಯಲ್ಲಿ ಮನವೊಲಿಸುವ ಪ್ರಯತ್ನವನ್ನು ಮಾಡುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವಿಫಲ ಆಯಿತು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಎಲ್ಲ ಬೆಳವಣಿಗೆಯ ನಂತರದಲ್ಲಿ ಮುಸ್ಲಿಂ ನಾಯಕರ ನಡುವೆ ಉಂಟಾಗಿರ್ತಕ್ಕಂಥ ಒಡಕನ್ನ ಒಂದು ಸರಿಯಾದ ಕ್ರಮಬದ್ಧವಾಗಿ ಆ ಒಂದು ಒಡಕನ್ನ ತೊಡೆದು ಹಾಕಬೇಕಿತ್ತು. ಆದರೆ ಅದನ್ನ ಮಾಡುವ ಬದಲಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಅಂತ ಅನ್ಸ್ಕೊಂಡಿರ್ತಕ್ಕಂಥವರೇ ಇಲ್ಲಿ ವಿಭಿನ್ನವಾಗಿರುವಂಥ ನಿಲುವನ್ನು ಹೊಂದಿರುವಂಥ ಕಾರಣಕ್ಕಾಗಿ ಇದು ಬಿಗಡಾಯಿಸ್ತದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಮೀರ್ ಅಹಮದ್ ಅವರು ಕೆ.ಸಿ. ವೇಣುಗೋಪಾಲ್ ಅವರ ಮುಖೇನವಾಗಿ ತನ್ನ ವರ್ಷನನ್ನ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಿಜ್ವಾನ್ ಅರ್ಷದ್ ಸೇರಿದಂತೆ ಇತರ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಸುರ್ಜೇವಾಲಾ ಅವರಿಗೆ ಇಲ್ಲಿಯ ವಾಸ್ತವಾಂಶ ಯಾವ ರೀತಿಯಾಗಿದೆ, ಜೊತೆಗೆ ಮುಸ್ಲಿಂ ಸಮುದಾಯ ಇಷ್ಟೊಂದು ಅಂದ್ರೆ ಸಿಟ್ಟಾಗಿರುವುದಕ್ಕೆ ಕಾರಣ ಏನು, ಜೊತೆಗೆ ಮುಸ್ಲಿಂ ಸಮುದಾಯದ ಸಂಘಟನೆಗಳ ಹಿಂದೆ ಯಾರು ನಿಂತಿದ್ದಾರೆ, ಈ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದೆಲ್ಲವನ್ನು ಕೂಡ ಸುರ್ಜೇವಾಲಾ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಈ ಒಂದು ಬಣ ಮಾಡ್ತಿರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಈ ಒಂದು ದಾವಣಗೆರೆಯ ದಂಗಲ್ ಬಿಗಡಾಯಿಸ್ತಾ ಇದೆ. ಅದರಲ್ಲೂ ಮುಸ್ಲಿಂ ನಾಯಕರ ನಡುವೆನ ಬಿಕ್ಕಟ್ಟುಗಳು ಹೆಚ್ಚಾನೆ ಹೋಗ್ತಾ ಇದೆ. ನಿನ್ನೆಯೂ ಕೂಡ ಉಲಾಮಾ ಸಂಘಟನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಅವಶ್ಯಕತೆ ಇದೆಯೇ ಹೊರತಾಗಿ ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ತು. ಆದ್ರೆ ಈ ಒಂದು ಸಂಘಟನೆ ಮಾಡಿರುವಂತಹ ಪತ್ರಿಕಾಗೋಷ್ಠಿಯ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರವನ್ನ ಸುರ್ಜೇವಾಲಾ ಅವರು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಬಳಿ ವರದಿಯನ್ನು ಕೇಳಿದ್ರೆ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ರಾಜಕೀಯವನ್ನ ತಿಳ್ಕೊಂಡಿರುವಂತ